ದೇಶಗಳು ಭಾರತ ಮತ್ತು ಪಾಕಿಸ್ತಾನ. ಭಾರತದ ಭೂಭಾಗವಾಗಿದ್ದ ಪಾಕಿಸ್ತಾನವು ದೇಶ ಸ್ವಾತಂತ್ರ್ಯವನ್ನು ಪಡೆಯುವ ಸಂದರ್ಭದಲ್ಲಿ ಪ್ರತ್ಯೇಕ ರಾಷ್ಟ್ರವಾಗಿ 1947ರಲ್ಲಿ ಉದಯಿಸಿತು. ಸಂಘರ್ಷದ ಮೂಲದಲ್ಲಿ ಎರಡು ರಾಷ್ಟ್ರಗಳ ಉದಯಿಸುವುದರಿಂದ ಅವೆರಡರ ನಡುವೆ ಹೊಂದಾಣಿಕೆ ಸಾಧ್ಯವಾಗಲಿಲ್ಲ. ಆದುದರಿಂದ ಸಮಸ್ಯೆಗಳನ್ನು ಪರಿಹಾರ ಕಾಣದೆ ಹಾಗೆ ಉಳಿದಿವೆ. ಅವುಗಳೆಂದರೆ ಕಾಶ್ಮೀರ ವಿವಾದ, ಮಿಲಿಟರಿ ಆಕ್ರಮಣ, ಭಯೋತ್ಪಾದನೆ, ಜಲ ವಿವಾದ, ಅಲ್ಪಸಂಖ್ಯಾತ ರಕ್ಷಣೆ, ವ್ಯಾಪಾರ ವಾಣಿಜ್ಯ ಬೆಳವಣಿಗೆ ಮುಂತಾದವು. ಇವರಿಗೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ 4 ಭಾರಿ ಯುದ್ಧಗಳು ನಡೆದಿವೆ. 1999ರಲ್ಲಿ ನಡೆದ ಕಾರ್ಗಿಲ್ ಯುದ್ಧದ ನಂತರ ಭಾರತದ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅಮೃತಸರದಿಂದ ಲಾಹೋರಿಗೆ ಲಾಹೋರ್ ಬಸ್ ಯಾತ್ರೆಯನ್ನು ಆರಂಭಿಸುವ ಮೂಲಕ ಎರಡೂ ರಾಷ್ಟ್ರಗಳ ಸಂಬಂಧವನ್ನು ಉತ್ತಮಪಡಿಸಲು ಯತ್ನಿಸಿದರು. ತದನಂತರದಲ್ಲಿ ಆಗ್ರಾ ಶೃಂಗಸಭೆಯು ಎರಡೂ ರಾಷ್ಟ್ರಗಳ ನಡುವೆ ಶಾಂತಿ ಸ್ಥಾಪನೆಗಾಗಿ ಪ್ರಯತ್ನಿಸಿದರು. ಆದರೆ ಶೃಂಗಸಭೆಯು ವಿಫಲಗೊಂಡಿತು. ಪರಿಣಾಮವಾಗಿ ಪಾಕ್ ಪ್ರೇರಿತ ಭಯೋತ್ಪಾದಕರು ಡಿಸೆಂಬರ್ 13, 2001ರಂದು ಭಾರತದ ಸಂಸತ್ತಿನ ಮೇಲೆ ದಾಳಿ ಮಾಡಿದರು. ಇದು ಭಾರತ ಮತ್ತು ಪಾಕಿಸ್ತಾನಗಳ ಸಂಬಂಧವನ್ನು ಮತ್ತಷ್ಟು ಹದಗೆಡಿಸಿತು. ಭಾರತ ಮತ್ತು ಚೀನಾ. ಭಾರತದ ನೆರೆಯ ರಾಷ್ಟ್ರಗಳಲ್ಲಿ ಚೀನಾ ಪ್ರಮುಖವಾದದ್ದು. ಏಕೆಂದರೆ ಭಾರತ ಮತ್ತು ಚೀನಾದ ನಡುವಿನ ಗಡಿರೇಖೆ ಸುದೀರ್ಘವಾಗಿದೆ. ಭಾರತವು ಚೀನಾಕ್ಕೆ ವಿಶ್ವಸಂಸ್ಥೆಯಲ್ಲಿ ಸ್ಥಾನ ದೊರಕಿಸಿಕೊಡಲು ಯತ್ನಿಸಿತು. ಭಾರತವು ಆರಂಭದಿಂದಲೂ ಚೀನಾದೊಡನೆ ಶಾಂತಿಯುತ ಸಂಬಂಧವನ್ನು ಅಪೇಕ್ಷಿಸಿತು. 1950ರಲ್ಲಿ ಚೀನಾವು ಟಿಬೆಟ್ನಲ್ಲಿ ಕೈಗೊಂಡ ಸಶಸ್ತ್ರ ಕಾರ್ಯಾಚರಣೆಯಿಂದ ಭಾರತ ಬಹಳ ನಿರಾಶೆಗೊಂಡಿತು. 1950ರಲ್ಲಿ ಭಾರತವು ಟಿಬೆಟಿಯನ್ನರಿಗೆ ತನ್ನ ಬೆಂಬಲವನ್ನು ನೀಡುವುದರ ಮೂಲಕ ಮಾನವ ಹಕ್ಕುಗಳ ಪ್ರತಿಪಾದನೆಯನ್ನು ಮಾಡಿತು.